ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಅಂದರೆ KS, FDA, STA, PDO ಈ ರೀತಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಪ್ರಚಲಿತ ವಿದ್ಯಮಾನಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರೋದ್ರಿಂದ ಈ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಈ PDF ನೋಟ್ಸನ್ನು ನಮಗೆ ನೀಡಿರೋರು ವೀರೇಶ್ ಜಾಲಿಯಾಳ್ ಅವರು ಅಂತ. ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಮೊಬೈಲ್ ನಂಬರ್ 9035269085. ಹಾಗಾದರೆ ಮಾರ್ಚ್ 1, 2019 ಪ್ರಚಲಿತ ವಿದ್ಯಮಾನಗಳ ನೋಟ್ಸನ್ನು ನೋಡೋಣ. ಮಾರ್ಚ್ 1 ಶೂನ್ಯ ತಾರತಮ್ಯ ದಿನ ಅಂದರೆ ಝೀರೋ ಡಿಸ್ಕ್ರಿಮಿನೇಷನ್ ಡೇ ಅಂತ ಆಚರಿಸಲಾಗುತ್ತೆ. 2019ನೇ ಸಾಲಿನ ಥೀಮ್ ಏನಾಗಿತ್ತಂದರೆ ಆ್ಯಕ್ಟ್ ಟು ಚೇಂಜ್ ಲಾಸ್ ದಟ್ ಡಿಸ್ಕ್ರಿಮಿನೇಟ್. ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2018 ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ಲಲಿತಾ ರೈ ಸಾಹಿತ್ಯ ಕ್ಷೇತ್ರಕ್ಕಾಗಿ, ರತ್ನಾಕರ್ ರಾವ್ ನಾಟಕ ಕ್ಷೇತ್ರಕ್ಕಾಗಿ, AK ವಿಜಯ್ ಸಿನಿಮಾ ಕ್ಷೇತ್ರಕ್ಕಾಗಿ. ರಾಷ್ಟ್ರಮಟ್ಟದ ಕೃಷಿ ಪ್ರಶಸ್ತಿ 2019 ಇದನ್ನು ಪಡೆದುಕೊಂಡವರು ಪ್ರಸಾದ್ ರಾಮ ಹೆಗಡೆ ಪ್ರಗತಿಪರ ಕೃಷಿಕರಾಗಿದ್ದಾರೆ. ಈ ಪ್ರಶಸ್ತಿಯನ್ನು ನೀಡುವವರು ರಾಷ್ಟ್ರೀಯ ಸಸ್ಯ ಸಂರಕ್ಷಣಾ ಪ್ರಾಧಿಕಾರ. ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವ 2019 ಇದು 11ನೆಯ ಆವೃತ್ತಿಯ ಸಿನಿಮೋತ್ಸವವಾಗಿದೆ. ಇದು ನಡೆದ ಸ್ಥಳ ಬೆಂಗಳೂರು. ಕನ್ನಡ ಸಿನಿಮಾ ಸ್ಪರ್ಧೆ ಆಯ್ಕೆ ಆದವರು ಮುಖಜ್ಜಿಯ ಕನಸುಗಳು, ಇದರ ನಿರ್ದೇಶಕ P. ಶೇಷಾದ್ರಿ. ಹಾಗೆ ಕನ್ನಡ ಜನಪ್ರಿಯ ಸಿನಿಮಾ ಯಾವುದಂದರೆ KGF ಚಿತ್ರ, ಇದರ ನಿರ್ದೇಶನ ಮಾಡಿದವರು ಪ್ರಶಾಂತ್ ನೀಲ್. ನೆಟ್ ಪ್ಯಾಕ್ ಅಂತಾರಾಷ್ಟ್ರೀಯ ಜ್ಯೂರಿ ಪ್ರಶಸ್ತಿ 2019 ಇದನ್ನು ಪಡೆದುಕೊಂಡವರು ಶ್ರುತಿ ಹರಿಹರನ್ ಅಭಿನಯ ಚಿತ್ರ ನಾತಿಚರಾಮಿ. IRCTC ಭಾರತೀಯ ರೈಲ್ವೆ ಕೇಟರಿಂಗ್ ಮತ್ತು ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ ಈಗ ತನ್ನದೇ ಆದ ಹಣ ಪಾವತಿ ವ್ಯವಸ್ಥೆಯನ್ನು ಆರಂಭಿಸಿದೆ. 12 ಹೊಸ ತಾಲೂಕು ಘೋಷಣೆ ಅಂದರೆ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ 12 ಹೊಸ ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಆ 12 ತಾಲೂಕುಗಳಂದರೆ ಹಾರೋಹಳ್ಳಿ, ಚೇಳೂರು, ತೇರ್ದಾಳ, ಕಳಸ, ಪೊನ್ನಂಪೇಟೆ, ಕುಶಾಲನಗರ್, ಅಲ್ಮೇಲ್, ಮುಲ್ಕಿ, ಉಳ್ಳಾಲ್, ಸಾಲಿಗ್ರಾಮ, ಶಾಂತಿಗ್ರಾಮ, ಯರಗಟ್ಟಿ ಇವುಗಳನ್ನು ಹೊಸ ತಾಲೂಕುಗಳಾಗಿ ಕಂದಾಯ ಇಲಾಖೆ ಘೋಷಣೆ ಮಾಡಿದೆ. ಬರ ಅಧ್ಯಯನ ವರದಿ 2019 ಈ ವರದಿಯನ್ನು ನೀಡುವವರು ಭಾರತೀಯ ತಂತ್ರಜ್ಞಾನ ಸಂಸ್ಥೆ. ಈ ವರದಿಯಲ್ಲಿನ ಪ್ರಮುಖ ಅಂಶಗಳೆಂದರೆ ಪ್ರಸ್ತುತ 50% ಬರ ಪರಿಸ್ಥಿತಿ ಕಂಡುಬಂದಿದೆ, ಅಂತರ್ಜಾಲ ದುರುಪಯೋಗ ತಡೆಗೆ ಸಲಹೆ, ಹಾಗೆ ಬರದ ಪರಿಣಾಮ ದೇಶದ ಆರ್ಥಿಕತೆಗೆ ಪೆಟ್ಟು ಬೀಳಲಿದೆ ಎಂಬ ವರದಿಯನ್ನು ಬರ ಅಧ್ಯಯನ ವರದಿಯಲ್ಲಿ ನೀಡಲಾಗಿದೆ. ಪರಮಾಣು ಶೃಂಗಸಭೆ 2019 ಇದು ಅಮೆರಿಕ ಮತ್ತು ಉತ್ತರ ಕೊರಿಯಾದ ನಡುವೆ ನಡೆಯುವ ಶೃಂಗಸಭೆ. ಹಂಪಿ ಉತ್ಸವ 2019 ಇದು ಮಾರ್ಚ್ 2 ಮತ್ತು 3ರಂದು ನಡೆಯಲಿದೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಇದು ಕ್ರಿಕೆಟ್ಗೆ ಸಂಬಂಧಿಸಿದ ಟ್ರೋಫಿಯಾಗಿದೆ. ಮೇನ್ಮತಿ ಮೈತ್ರಿ ಸಮರಾಭ್ಯಾಸ 2019 ಇದರಲ್ಲಿ ಭಾಗಿಯಾಗುವವರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಭಾರತ ಮತ್ತು ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ. ಇದು ನಡೆಯುವ ಸ್ಥಳ ಬಾಂಗ್ಲಾದೇಶ. ದ್ವಿಪಕ್ಷೀಯ ಸ್ವಾಪ್ ಒಪ್ಪಂದ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಆಫ್ ಜಪಾನ್ ನಡುವೆ ನಡೆಯುವ ಒಪ್ಪಂದವಾಗಿದೆ. ಸ್ಫೂರ್ತಿದಾಯಕ ಮಾತು ವೀರೇಶ್ ಜಾಲಿಯಾಳ್ ಅವರಿಂದ. ಯಾವುದೇ ಕೆಲಸ ಪ್ರಾರಂಭಿಸುವ ಮುನ್ನ ಬರಬಹುದಾದ ಅಪಾಯಗಳನ್ನು ಊಹಿಸಿ ಮುಂದುವರಿದರೆ ಸೋತರೂ ಅದನ್ನು ಸಹಜವೆಂಬಂತೆ ಸ್ವೀಕರಿಸಲು ಸಾಧ್ಯವಾಗುತ್ತದೆ. ದಿನಾಂಕ 2/3/2019 ಪ್ರಚಲಿತ ಘಟನೆಗಳು. ಸ್ಟಾರ್ ಯೋಜನೆ ಇದು ಕೇಂದ್ರ ಸರ್ಕಾರ ರೂಪಿತಗೊಳಿಸಿದ ಯೋಜನೆಯಾಗಿದೆ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನದಂದು ಕೇಂದ್ರ ಸರ್ಕಾರದಿಂದ ಸ್ಟಾರ್ ಯೋಜನೆಗೆ ಚಾಲನೆ ದೊರೆತಿದೆ. ಹಾಗಾದರೆ ಈ ಸ್ಟಾರ್ ಯೋಜನೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ. STAR ಸ್ಟಾರ್ ಅಂದರೆ ಅದರ ಫುಲ್ ಫಾರ್ಮ್ ಸ್ಕೀಮ್ ಫಾರ್ ಟ್ರಾನ್ಸ್ಲೇಷನಲ್ ಆ್ಯಂಡ್ ಅಡ್ವಾನ್ಸ್ಡ್ ರಿಸರ್ಚ್. ಈ ಯೋಜನೆಯ ಅಡಿಯಲ್ಲಿ ಸ್ಪರ್ಧೆಯ ಆಧಾರದ ಮೇಲೆ 500 ವಿಜ್ಞಾನ ಯೋಜನೆಗಳನ್ನು ಆಯ್ಕೆ ಮಾಡಿ ಹಣ ನೀಡಲಾಗುತ್ತೆ. IICC ಈ ಯೋಜನೆಯ ಸಂಯೋಜನೆ ಮಾಡುತ್ತದೆ. IISC ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ. ಹಾಗೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಕ್ಷಿಪ್ತ ಮಾಹಿತಿ ಅಂದರೆ ಇದು ಸ್ಥಾಪನೆಯಾಗಿದ್ದು 1909ರಲ್ಲಿ. ಇದರ ಸ್ಥಾಪಕರು ಜೇಮ್ಸ್ ಶೆಟ್ಜಿ ಟಾಟಾ ಮತ್ತು 4ನೇ ಕೃಷ್ಣರಾಜ್ ಒಡೆಯರ್. ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ಇದರ ನಿರ್ದೇಶಕರು ಅನುರಾಗ್ ಕುಮಾರ್.
ಈಸ್ ಇಂಡೆಕ್ಸ್ ರಿಪೋರ್ಟ್. ಇದು ಸಾರ್ವಜನಿಕ ವಲಯದ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಸಾರ್ವಜನಿಕ ಹೊಣೆಗಾರಿಕೆ ಹೆಚ್ಚಿಸುವ ಉದ್ದೇಶವನ್ನು ಈ ರಿಪೋರ್ಟ್ ಹೊಂದಿದೆ. ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ದ್ವಿತೀಯ ಸ್ಥಾನ ಬ್ಯಾಂಕ್ ಆಫ್ ಬರೋಡಾ, ತೃತೀಯ ಸ್ಥಾನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಡೆದುಕೊಂಡಿದೆ. ಜನಸೇವಕ ಯೋಜನೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ರೂಪಿತ ಯೋಜನೆಯಾಗಿದೆ. ದಕ್ಷಿಣ ಭಾರತದಲ್ಲಿಯೇ ಪ್ರಥಮ ಬಾರಿಗೆ ಕೈಗೊಂಡಂತಹ ಯೋಜನೆ ಇದಾಗಿದೆ. ಜನಸೇವಕ ಯೋಜನೆ ಅಂದರೆ ನಾಗರಿಕರ ಮನೆ ಬಾಗಿಲಿಗೆ ಸರ್ಕಾರದ ಸೇವೆಗಳನ್ನು ಒದಗಿಸಲಾಗುವುದು. ಪ್ರಾಯೋಗಿಕವಾಗಿ ಬೆಂಗಳೂರಿನ ದಾಸರಹಳ್ಳಿ ವಿಧಾನ ಕ್ಷೇತ್ರದಲ್ಲಿ ಚಾಲನೆ ನೀಡಲಾಗಿದೆ. ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರು ಮನೆಯಲ್ಲಿಯೇ ಸರ್ಕಾರದ ನಾಗರಿಕ ಸೇವೆಗಳನ್ನು ಪಡೆಯಬಹುದಾಗಿದೆ. ಮಹಿಳಾ ಸಾಹಿತ್ಯ ಸಮ್ಮೇಳನ 2019 ನಡೆದ ಸ್ಥಳ ಚಿಕ್ಕಮಗಳೂರು. ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಉಸ್ತುವಾರಿಯನ್ನು ಹೊಂದಿದೆ. ಸಮ್ಮೇಳನದ ಅಧ್ಯಕ್ಷರು ಸುಧಾಮೂರ್ತಿ ಅವರು ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆ ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆಯಾಗಿದ್ದಾರೆ. IDBI ಬ್ಯಾಂಕ್ ಮತ್ತು LIC ನಡುವೆ ಒಪ್ಪಂದ ಆಗಿದೆ. ಭಾರತೀಯ ಜೀವ ವಿಮಾ ನಿಗಮವು ತನ್ನ ವಿಮೆ ಉತ್ಪನ್ನಗಳ ಮಾರಾಟಕ್ಕೆ IDBIನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. IDBI ಇದರ ಸಂಕ್ಷಿಪ್ತ ಮಾಹಿತಿ ಅಂದರೆ IDBI ಫುಲ್ ಫಾರ್ಮ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಸ್ಥಾಪನೆಯಾಗಿದ್ದು 1 ಜುಲೈ 1964. ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈ, ಮಹಾರಾಷ್ಟ್ರ. ಇದರ MD ಮತ್ತು CEO ರಾಕೇಶ್ ಶರ್ಮಾ, ಹಾಗೆ ಇದರ ಅಧ್ಯಕ್ಷರು ಹೇಮಂತ್ ಭಾರ್ಗವ್. ಅಮೆರಿಕದ ವಿದೇಶಾಂಗ ಇಲಾಖೆ ಘೋಷಣೆ. ಈ ಇಲಾಖೆ ಏನಂತ ಘೋಷಣೆ ಮಾಡಿದೆ ಅಂದರೆ ಭಯೋತ್ಪಾದನಾ ಸಂಘಟನೆಯ ಅಲ್ ಖೈದಾ ಮುಖಂಡ ಒಸೆಮಾ ಬಿನ್ ಲಾಡೆನ್ ಪುತ್ರನ ಕುರಿತಂತೆ ಮಾಹಿತಿ ನೀಡುವವರಿಗೆ 7 ಕೋಟಿ ಬಹುಮಾನ ನೀಡುವುದಾಗಿ ಅಮೆರಿಕದ ವಿದೇಶಾಂಗ ಇಲಾಖೆ ಘೋಷಣೆಯನ್ನು ಮಾಡಿದೆ. ವಿಶಿಷ್ಟ ಸೇವಾ ಪ್ರಶಸ್ತಿ 2019. ಈ ಪ್ರಶಸ್ತಿಯನ್ನು ನೀಡುವವರು ಏಷ್ಯಾ ಫುಟ್ಬಾಲ್ ಕಾನ್ಫೆಡರೇಷನ್ ಮತ್ತು AFC ವೈದ್ಯಕೀಯ ಕಮಿಟಿ. ಈ ಪ್ರಶಸ್ತಿಗೆ ಭಾಜನರಾದವರು ಕಿರಣ್ ಕುಲಕರ್ಣಿ. ಇವರು ಧಾರವಾಡದ ಕ್ರೀಡಾ ವೈದ್ಯರಾಗಿದ್ದಾರೆ. ಈ ಪ್ರಶಸ್ತಿ ಪಡೆದ ಭಾರತದ ಮೊದಲ ವೈದ್ಯರು ಕೂಡ ಕಿರಣ್ ಕುಲಕರ್ಣಿಯವರು ಆಗಿದ್ದಾರೆ. ಮೊಹಮ್ಮದ್ ಬುಹಾರಿ ಇವರು ನೈಜೀರಿಯಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೈಜೀರಿಯಾದ ರಾಜಧಾನಿ ಅಬುಜ್, ಬೃಹತ್ ನಗರ ಲಾಗೋಸ್, ಇಲ್ಲಿನ ನಾಣ್ಯ ನೈರಿಯಾ. ಕೊನೆಯ ಸ್ಫೂರ್ತಿದಾಯಕ ಮಾತು, ವಾಸ್ತವಕ್ಕೆ ಸರಿಹೊಂದಲೆಂದು ಕನಸುಗಳನ್ನೇ ಕಿರಿದುಗೊಳಿಸಬೇಡಿ, ಗುರಿಯನ್ನು ಸಾಧಿಸಲು ನಿಮ್ಮ ಸಾಮರ್ಥ್ಯವನ್ನೇ ವೃದ್ಧಿಸಿಕೊಳ್ಳಿ. ದಿನಾಂಕ 3 ಮಾರ್ಚ್ 2019 ಪ್ರಚಲಿತ ಘಟನೆಗಳ ಕುರಿತಾಗಿ ಮಾಹಿತಿ ನೋಡೋಣ. ಮಾರ್ಚ್ 3 ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಂತ ಆಚರಿಸ್ತೀವಿ. 2019 ಸಾಲಿನ ವರ್ಲ್ಡ್ ವೈಲ್ಡ್ ಲೈಫ್ ಡೇಯ ಥೀಮ್ ಏನಾಗಿತ್ತಂದರೆ ಲೈಫ್ ಬಿಲೋ ವಾಟರ್ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್. 2019-20 ನಿರ್ಮಾಣ ತಂತ್ರಜ್ಞಾನ ವರ್ಷ. 2019 ಏಪ್ರಿಲ್ನಿಂದ 2020 ಮಾರ್ಚ್ವರೆಗಿನ ಅವಧಿಯನ್ನು ನಿರ್ಮಾಣ ತಂತ್ರಜ್ಞಾನ ವರ್ಷ ಎಂದು ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿದ್ದಾರೆ. ಲಾಕ್ಹೀಡ್ ಮಾರ್ಟಿನ್ F-16 ಯುದ್ಧ ವಿಮಾನ. ಇದು ಅಮೆರಿಕ ನಿರ್ಮಿತ ಯುದ್ಧ ವಿಮಾನವಾಗಿದೆ. ಅಖಿಲ ಭಾರತ ಜಾನಪದ ಸಮ್ಮೇಳನ 2019. ಇದು 44ನೇ ಆವೃತ್ತಿಯ ಜಾನಪದ ಸಮ್ಮೇಳನವಾಗಿದೆ. ಇದು ನಡೆದ ಸ್ಥಳ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಪ್ರೊಫೆಸರ್ DB ನಾಯಕ್. 100ನೆಯ ಪ್ರಶಸ್ತಿ ಗೆದ್ದ ರೋಜರ್ ಫೆಡರರ್ ಸ್ವಿಟ್ಜರ್ಲ್ಯಾಂಡ್ದವರು. ದುಬೈ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ರೋಜರ್ ಫೆಡರರ್ ಜಯಗಳಿಸಿದ್ದಾರೆ. ಈ ಸಾಧನೆ ಮಾಡಿದ ವಿಶ್ವದ 2ನೇ ಟೆನ್ನಿಸ್ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗೆ ಮೊದಲ ಆಟಗಾರ ಜಿಮ್ಮಿ ಕಾನರ್ಸ್ USAದವರು 109 ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಮಾರ್ಚ್ 3 ವರ್ಲ್ಡ್ ಹಿಯರಿಂಗ್ ಡೇ ಅಂತ ಕೂಡ ಆಚರಿಸಲಾಗುತ್ತೆ. ಹಾಗೆ ವರ್ಲ್ಡ್ ಹಿಯರಿಂಗ್ ಡೇನ 2019 ಸಾಲಿನ ಥೀಮ್ ಏನಾಗಿತ್ತಂದರೆ ಚೆಕ್ ಯುವರ್ ಹಿಯರಿಂಗ್. ಇದು ವರ್ಲ್ಡ್ ಹಿಯರಿಂಗ್ ಡೇ ಅಂದರೆ ವಿಶ್ವ ಶ್ರವಣ ದಿನ ಅಂತ. ಮ್ಯಾಕಿ ಸಾಲ್ ಇವರು ಸೆನೆಗಲ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ.
ರಿಪಬ್ಲಿಕ್ ಆಫ್ ಸೆನೆಗಲ್, ಇದರ ರಾಜಧಾನಿ ಡಾಕರ್, ಇಲ್ಲಿರುವ ಕರೆನ್ಸಿ ವೆಸ್ಟ್ ಆಫ್ರಿಕನ್ CFA. ಖಂಡ ಆಫ್ರಿಕಾ ಖಂಡ, ಅಂದರೆ ಈ ಖಂಡದಲ್ಲಿ ಬರುತ್ತೆ. ಮನ್ ಕಿ ಬಾತ್ ಅ ಸೋಷಿಯಲ್ ರೆವಲ್ಯೂಷನ್ ಆನ್ ರೇಡಿಯೋ. ಈ ಪುಸ್ತಕ ಮನ್ ಕಿ ಬಾತ್ ಅ ಸೋಷಿಯಲ್ ರೆವಲ್ಯೂಷನ್ ಆನ್ ರೇಡಿಯೋ, ಈ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಅರುಣ್ ಜೇಟ್ಲಿ ಅವರು. ಅಟಲ್ ಬಿಹಾರಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2018, ಇದನ್ನು ನೀಡುವವರು ತ್ರಿಪುರಾ ಸರ್ಕಾರ. ಈ ಪ್ರಶಸ್ತಿಗೆ ಭಾಜನರಾದವರು ಥಂಗಾ ದಾರ್ಲೋಂಗ್. ಜಿಂಬಾಬ್ವೆ ನೂತನ ಮುದ್ರಣ RTGS ಡಾಲರ್ನ ವ್ಯಾಪಾರ ಆರಂಭಿಸಿದೆ. ಸೊ RTGS ಅಂದರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಇದು ವ್ಯಕ್ತಿಗಳು ಮತ್ತು ಬ್ಯಾಂಕುಗಳ ನಡುವೆ ಹಣವನ್ನು ವರ್ಗಾಯಿಸಲು ಸಹಾಯಕಾರಿಯಾಗಿದೆ. ಹಾಗೆ ದೇಶದೊಳಗಿನ ಹಣ ವರ್ಗಾವಣೆಯನ್ನು ಮಾತ್ರ ಇದು ಕೈಗೊಳ್ಳುತ್ತದೆ. ಮಿತಿ ಕ್ರಾಂತಿ ಯೋಜನೆ, ಸಿ ಕ್ರಾಂತಿ ಯೋಜನೆ ಅಂತ ಕೂಡ ಹೆಸರಿಸಲಾಗಿದೆ. ಜಾರ್ಖಂಡ್ ರಾಜ್ಯ ರೂಪಿತ ಯೋಜನೆಯಾಗಿದೆ ಇದು. ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಅಂದರೆ 2022ರ ವೇಳೆಗೆ ರಾಜ್ಯದ ರೈತರ ಆದಾಯ 4 ಪಟ್ಟು ಅಧಿಕಗೊಳಿಸುವ ಅಭಿಲಾಷೆಯನ್ನು ಈ ಯೋಜನೆ ಹೊಂದಿದೆ. ಮಿತಿ ಕ್ರಾಂತಿ ಯೋಜನೆಯ ಮೂಲಕ ರೈತರಿಗೆ ಜೇನು ಸಾಕಾಣಿಕೆಗೆ ಪ್ರೋತ್ಸಾಹ, ಧನ ಸಹಾಯ ಒದಗಿಸಲಾಗುತ್ತೆ. ಚೀನಾ ವಿಶ್ವದ ಮೊದಲ ಮಹಿಳಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯೂಸ್ ಆಂಕರ್ ಆಗಿ ಅನಾವರಣಗೊಳಿಸಿದೆ. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ. ಇದು ಕಂಪ್ಯೂಟರ್ಗಳನ್ನು ಸ್ಮಾರ್ಟ್ ಮಾಡಲು ಪ್ರಯತ್ನಿಸುವ ಅಧ್ಯಯನ ಕ್ಷೇತ್ರವಾಗಿದೆ. ಮಾರ್ಚ್ 3 ನ್ಯಾಷನಲ್ ಡಿಫೆನ್ಸ್ ಡೇ ಅಂತ ಕೂಡ ಆಚರಿಸಲಾಗುತ್ತೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವುದು ಖಡಕ್ವಾಸ್ಲಾ, ಪುಣೆ, ಮಹಾರಾಷ್ಟ್ರದಲ್ಲಿ. ಸೊ ಕೊನೆಯ ಮಾತು, ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ.